ಇತ್ತೀಚಿನ ದಿನಗಳಲ್ಲಿ ಯುವಕರು ಲಾಂಗ್ ಹಿಡಿದು ಒಂದು ಕಡೆ ಮೇಂಟೈನ್ ಮಾಡ್ತಾರೆ, ಹವಾ ಮೇಂಟೈನ್ ಮಾಡುವ ಘಟನೆಗಳು ಸಾಕಷ್ಟು ನಡೀತಾ ಇದ್ದಾವೆ. ಅಂಥದ್ದೇ ಘಟನೆ ಶಿವಮೊಗ್ಗದ ಹೊಸನಗರದ ಗರ್ತಿಗೆರೆಯಲ್ಲೂ ಕೂಡ ಲಾಂಗ್ ಹಿಡಿದು ಯುವಕ ಅಟ್ಟಹಾಸ ಮೆರೆದಿದ್ದಾನೆ. ನೋಡಿ, ಅವನ ಅಟ್ಟಹಾಸಕ್ಕೆ ಓರ್ವನಿಗೆ ಗಾಯ ಆಗಿದೆ. ಆರೋಪಿಯನ್ನು ಈಗ ಬಂಧಿಸಿದ್ದಾರೆ. ಲಾಂಗ್ ಹಿಡಿದು ಸಾರ್ವಜನಿಕರ ಮೇಲೆ ದಾಳಿಗೆ ಯತ್ನ ಮಾಡಿದ್ದಾನೆ ಆ ಯುವಕ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗರ್ತಿಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರಶಾಂತ್ ಎಂಬ ಯುವಕ ಲಾಂಗ್ ಹಿಡಿದು ಸಾರ್ವಜನಿಕರಿಗೆ ಬೆದರಿಸಿದ್ದಾನೆ. ದಾರಿಯಲ್ಲಿ ಸಿಕ್ಕವರ ಮೇಲೆ ಪ್ರಶಾಂತ್ ದಾಳಿಗೆ ಮುಂದಾಗಿದ್ದ. ಹುತ್ತಳ್ಳಿ ಗ್ರಾಮದ ಸಚಿನ್ ಎಂಬಾತನ ಮುಖಕ್ಕೆ ಈಗ ಗಾಯ ಆಗಿದೆ. ಇನ್ನು ಆರೋಪಿ ಪ್ರಶಾಂತ್ನನ್ನ ಪೊಲೀಸ್ನವರು ವಶಕ್ಕೆ ಪಡೆದು ಈಗ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅನ್ನಲಿಕ್ಕೆ ಇಂತಹ ಪ್ರಕರಣಗಳು ಸಾಕ್ಷೀಕರಿಸ್ತಾ ಇದ್ದಾವೆ. ಯಾಕಂದರೆ ಇಂತಹ ಯುವಕರಿಗೆ ಸಹಜವಾಗಿ ಪೊಲೀಸ್ ಮೇಲೆ ಭಯ ಇಲ್ಲ, ಕಾನೂನು ಬಗ್ಗೆ ಗೌರವ ಅಂತೂ ಖಂಡಿತವಾಗ್ಲೂ ಇಲ್ಲ. ನೋಡಿ, ಇವತ್ತು ಲಾಂಗ್ ಬೀಸೋದು, ಆಮೇಲೆ ಇನ್ನೇನು ವಸೂಲಿ ಗಿರಾಕಿಗಳಂತ ಕಾಣಿಸುತ್ತೆ ಇವರೆಲ್ಲ, ಇವರಿಗೆ ಹೆದರಿಸಿ ದರೋಡೆ ಮಾಡೋರು ಅಂತ ಕಾಣಿಸುತ್ತೆ. ಸಾರ್ವಜನಿಕವಾಗಿ ದಾಳಿಗೆ ಮುಂದಾಗುವಂಥದ್ದು, ಇವ್ರಿಗೆ ಎಲ್ಲಿಂದ ಸಿಗ್ತವೋ ಇಂಥ ಲಾಂಗ್ಗಳು ಗೊತ್ತಾಗಲ್ಲ. ನೋಡಿ, ಸಾರ್ವಜನಿಕರಿಗೆ ಒಂಥರ ಭಯಭೀತ ವಾತಾವರಣ. ಶಿವಮೊಗ್ಗದ ಹೊಸನಗರದ ಗರ್ತಿಕೆರೆ ಅನ್ನುವಂತಹ ಒಂದು ಪ್ಲೇಸಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ಆ ಪ್ರಶಾಂತ್ನನ್ನು ಗಮನಿಸ್ತಾ ಇದ್ದೀರಾ. ಆರೋಪಿ ಪ್ರಶಾಂತ್ ಒಂದು ಕಡೆ ಈಗ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾನೆ. ಮತ್ತೊಂದು ಕಡೆ ಸಾರ್ವಜನಿಕರಿಗೂ ಸಾಕಷ್ಟು ಜನಗಳಿಗೆ ಗಾಯ ಆಗಿದೆ. ಏನಕ್ಕೆ ಇಂತಹ ಹುಚ್ಚಾಟ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ಇತ್ತೀಚಿನ ದಿನಗಳಲ್ಲಿ ಯುವಕರು ಲಾಂಗು ಮಚ್ಚನ್ನು ಹಿಡ್ಕೊಂಡು ಹವಾ ಮೇಂಟೈನ್ ಮಾಡ್ತಾ ಇರುವಂಥ ಘಟನೆಗಳು ಸಾಕಷ್ಟು ನಡೀತಾನೆ ಇದ್ದಾವೆ. ಅದೇ ರೀತಿಯಾದಂತಹ ಒಂದು ಘಟನೆ ಶಿವಮೊಗ್ಗದ ಗರ್ತಿಕೆರೆಯಲ್ಲೂ ಕೂಡ ನಡೆದಿದೆಯಾ? ಯಾತಕ್ಕೋಸ್ಕರ ಆತ ಲಾಂಗ್ ಹಿಡಿದು ಹುಚ್ಚಾಟ ಆಡಿದಾನೆ? ಏನಿದೆ ಇದ್ರ ಬಗ್ಗೆ ಹಿನ್ನೆಲೆ? ಸಚಿನ್, ಏನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗರ್ತಿಕೆರೆ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಎಣ್ಣೆಯ ಮತ್ತಿನಲ್ಲಿ ಈ ಒಂದು ಘಟನೆ, ಈ ಒಬ್ಬ ಯುವಕ ಏನು ಇದ್ದಾನೆ ಪ್ರಶಾಂತ್ ಎಂಬ ಯುವಕ, ಈ ರೀತಿಯಲ್ಲಿ ಲಾಂಗ್ ಹಿಡಿದು ಎಣ್ಣೆಯ ಮತ್ತಿನಲ್ಲಿ ಓಡಾಡಿರುವಂತದ್ದು. ಜೊತೆಗೆ ಅಲ್ಲಿ ಸಚಿನ್ ಎಂಬ ಒಬ್ಬ ಯುವಕನ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾನೆ. ಏಕಾಏಕಿ ಒಂದು ಘಟನೆ ನಡೆದಿದ್ದ ಬಳಿಕ ಪಟ್ಟಣದಾದ್ಯಂತ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ನಿನ್ನೆ ರಾತ್ರಿ ಈ ಪ್ರತ್ಯಕ್ಷದರ್ಶಿಗಳ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿ ಸಮಯದಲ್ಲಿ ಲಾಂಗ್ ಅನ್ನು ಜಳಿಸುತ್ತಾ ಈ ಒಬ್ಬ ಯುವಕ ಅಟ್ಟಹಾಸ ಮೆರೆದಿದ್ದಾನೆ. ದಾರಿಯಲ್ಲಿ ಸಿಕ್ಕವರ ಮೇಲೆ ದಾಳಿ ಮಾಡಲು ಮುಂದಾಗಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಹುತ್ತಳ್ಳಿ ಗ್ರಾಮದ ಸಚಿನ್ ಎಂಬತನ ಮುಖಕ್ಕೆ ಇದೀಗ ಗಾಯ ಆಗಿದ್ದು, ಅದನ್ನ ರಿಪ್ಪನ್ಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಸಹ ಕೊಡಿಸಲಾಗಿದೆ. ವೈದ್ಯರು ಏನು ಸಚಿನ್ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅಂತ ಹೇಳಿ ತಿಳಿಸಿರುವಂತದ್ದು. ಈ ರೀತಿಯಲ್ಲಿ ಲಾಂಗ್ ಮತ್ತು ಜಳಪಿಸುತ್ತಾ ಯುವಕ ತೋರಿದ ಆಟ ಗರ್ತಿಕೆರೆ ಭಾಗದಲ್ಲಿ ಸಾರ್ವಜನಿಕರಲ್ಲಿ ನಿನ್ನೆ ರಾತ್ರಿ ಭೀತಿ ಆವರಿಸಿತ್ತು. ಅಂಗಡಿ ಮುಚ್ಚಿ ಕೆಲವರು ಮನೆಯೊಳಗೆ ಸೇರ್ಕೊಂಡಿರುವಂತದ್ದು ಕೂಡ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಘಟನೆಯ ದೃಶ್ಯಾವಳಿ ಮೊಬೈಲ್ ನಲ್ಲಿ ಸೆರೆಯಾಗಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು. ಸಚಿನ್ ಇದೀಗ ಈ ಏನು ಯುವಕ ಪ್ರಶಾಂತ್ ಎಂಬ ಮಚ್ಚನ್ನು ಜಳಿಸುತ್ತಿದ್ದ ಈತನಿಗೆ ಪೊಲೀಸರು ಬಂಧಿಸಿದ್ದು, ಆತನಿಗೆ ಶಿಕ್ಷೆಯನ್ನು ಕೊಡಿಸುವಂತ ಪ್ರಮಾಣವನ್ನ ತಿಳಿದು ಬಂದಿದೆ. ಅದರಂತೆ ಘಟನೆ ಮಾಹಿತಿ ತಿಳಿತಾ ಇದ್ದಂತೆ ಪೊಲೀಸ್ ಠಾಣೆಯ ಏನು PSI ರಾಜು ರೆಡ್ಡಿ ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ತಕ್ಷಣ ಕಾರ್ಯಾಚರಣೆ ನಡೆಸಿ ಆರೋಪಿ ಪ್ರಶಾಂತ್ ಅನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ. ಸಚಿನ್, ಧನ್ಯವಾದ ಮೋಹನ್ ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.